ಯಾವ ರಾಜವಂತಿ ಆಯ್ತು ಆ ಜಾಗದಲ್ಲಿ ಶಾಲೆ ತೆಗೆಯೋದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಮಂಗಳೂರಿನ ಘಟನೆ ನೋಡಿದ ಮೇಲೆ ಈ ರೀತಿಯ ಪುಷ್ಟೀಕರಣ ಪುಷ್ಟೀಕರಿಸುವಂತ ಘಟನೆಗಳು ನಡೆಯುತ್ತೆ, ಎಚ್ಚೆತ್ತೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರದ ನಿಷ್ಕ್ರಿಯವಾದಂತ ಆಡಳಿತ ಇದೆಯಲ್ಲ, ಆ ಕಾರಣಕ್ಕೆ ಇವತ್ತು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಈ ತರದ ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯ ನಾಳೆ ಬೆಳಿಗ್ಗೆ ನೀವು ಈ ರೇಟ್ಗಳನ್ನ ಏರಿಸಿ ಸಾರ್ವಜನಿಕರಿಗೆ ನವೀಕರಿಸಿ ಕೊಟ್ಟು ಈ ಸರ್ಕಾರ ಉಳಿತಾ ಇರ್ತಕ್ಕಂಥ ಯಾವ ಲಕ್ಷಣ ಇಲ್ಲ. ಇದರ ವಿರುದ್ಧವಾಗಿ ಹೋರಾಟವನ್ನ ನಾವೆಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೋರಾಟವನ್ನ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ನಾನು ವಂದಿಸ್ತೀನಿ. ಅದೇ ರೀತಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮೂಲಕ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಿಪೇರ್ ಮಾಡೋದಕ್ಕೂ ಕೂಡ ಈ ಸೀವಿಡನ್ನ ಉಪಯೋಗ ಮಾಡ್ತಾರೆ. ಕೊನೆಗೆ ಕೆಲವು ಸೀವಿಡ್ಗಳನ್ನು ಮೆನ್ಯೂರ್ ಅಂತ ಅಂದರೆ ಗೊಬ್ಬರ ಆಗಿಯೂ ಕೂಡ ಇಲ್ಲಿ ಉಪಯೋಗ ಮಾಡಲಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಸೀವೀಡನ್ನು ಆದಷ್ಟು ನಾವು ಬೆಳೆಸಿ ಲಾಭವನ್ನು ಗಳಿಸ್ಬೋದು. ಈಗ ನಾನಾಗಲೇ ಹೇಳಿದಾಗೆ ಇಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಾದ್ಯಂತ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ವಿಯಾಗಿರಲಿಲ್ಲ. ಈ ವರ್ಷ ಇಲ್ಲಿ ಯಶಸ್ವಿಯಾಗಿ ಬೆಳೆದಿದೆ. ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಕರ್ನಾಟಕದಾದ್ಯಂತ ನಾವು ಬೆಳೆದಿದ್ದೆ ಆದರೆ ರೈತರುಗಳು ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲೂ ಸಕ್ಸಸ್ ಆಗಿಲ್ಲ. ನಾವು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಮುತುವರ್ಜಿ ವಹಿಸಿ ಈ ಪ್ರತ್ಯಕ್ಷತೆಯನ್ನು ಯಶಸ್ವಿಗೊಳಿಸಿದ್ವಿ. ಇದಕ್ಕೆ ಅವ್ರು ಹೇಳೋ ಪ್ರಕಾರ, ವಿಜ್ಞಾನಿಗಳು ಹೇಳೋ ಪ್ರಕಾರ ತುಂಬ ಬೆಲೆ ಇದೆ ಅಂತ. ನಮ್ಗೆ ಗೊತ್ತಾಗಿರೋದು ಈ ವರ್ಷ ಮಾತ್ರ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದರೆ ತಿಂಗಳಲ್ಲಿ 2-3 ಸಾವಿರ kg ಉತ್ಪಾದನೆ ಮಾಡೋ ಹಾಗೆ ಮಾಡಿದರೆ ಇದರಲ್ಲಿ ತುಂಬಾ ಲಾಭ ಇದೆ. ಸೀವೀಡಲ್ಲಿ ಅದು ನಮಗೆ ಕೊಟ್ಟಿದ್ದರು. ಸೀವೀಡಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಳೆದಿದೆ. ಸೀವೀಡ್ ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಳೆದಿದೆ. ಅದು ನಮ್ಮ ಊರಿಗೆ ತುಂಬ ಖುಷಿ ಪಡುವಂಥ ದಿನ ಇವತ್ತಿನ ದಿನ. ಕ್ರಾಪ್ ಒಳ್ಳೇದು ಬಂದಿದೆ. ಈಗ ಮೊಸಲ್ಸು ಕೂಡ ಪಂಪೇನು ಸೀವೀಡ್ ಒಳ್ಳೆ ಕ್ರಾಪ್ ಬಂದಿದೆ. ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸೀವೀಡ್ ಈಗ ಸಕ್ಸಸ್ಫುಲ್ ಆಗಿದೆ.